ಯಾರು ಎಣ್ಣೆ ಕೊಡ್ತಾ ಇಲ್ಲ ಭಯ. ಪಾಪ ನನ್ನ ಮಕ್ಕಳು ರೈತರಿಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ. ವ್ಯವಸಾಯ ನೀನ್ ಸಾಯ ನಾನ್ ಸಾಯ ಮನ್ ಮಕ್ಕಳೆಲ್ಲ ಸಾಯ ಅನ್ಕೊಂಡು ರೈತರಿಗೆ ಯಾರು ಎಣ್ಣೆ ಕೊಡ್ತಾ ಇಲ್ಲ. ನಮ್ಮ ಅಮ್ಮನಾಣ ಏನು ಮಾಡೋದು, ಕಾದು ಕೆಂಡಾಗೆ ಬಿಟ್ಟಿದ್ ನಮ್ಮ ಅಮ್ಮನಾಣ. ಯಜಮಾನ್ರೆ ಎಂಚ ಮೇಲೆ ಕೂತ್ಕೊಂಡಿದ್ನ ಬಹು ಶಾನ ಬಾಧೆಗೆ ಬಿಟ್ಟದ್ ನಂಕ, ಏನು ಮಾಡಕ್ಕಾಗ್ತಾ ಇಲ್ಲ. ಅದ್ಯಾರೋ ಅಮ್ಮಯ್ಯನ ಆಂಟಿ ಅಂತ ಹುಡುಗಿ ದಿನ ಇಲ್ಲೇ ಬಸ್ಸು ಕಾಯ್ತಾ ಇರ್ತಾಳ. ನೋಡಕ್ಕೇನ ಸಾಕತ್ತಾಗವಳೆ. ಒಂದ್ ತಿಂಗಳಿಂದ ನೋಡ್ತಾ ಇದ್ದೀನಿ. ನೋಡೋಣ ಜೋಳ ಕಾಳುಗಳು ಒಂದೆರಡು ಹಾಕ್ತೀನಿ, ಏನಂತ ತಿಂತದೇನ ಕೋಳಿ. ಸಾಕಾತಾಗವಳೆ. ಯಾವೂರು? ಪಾಕ್ರಳ್ಳಿ. ಪಾಕರಳ್ಳಿಯ? ಪಕ್ವಾಗಿದೆ ಬಿಡು. ಸಖತ ಕಾಣಿಸ್ತೀರಿ ನೋಡಕ. ಏನ್ ತಿನ್ನೋದ್ ನೀವು ಒಟ್ಟಿಕ? ಅನ್ನ. ಅನ್ನ ಅನ್ನ ತಿನ್ನೋರಿ, ಅನ್ನ ತಿನ್ನೋರಿ ಹಿಂಗಿರಲ್ಲೇ. ಸಗಣಿ ತಿಂತೀನಿ. ಸಗಣಿ ತಿಂತಾಳೆ ಅಂತಪ್ಪ ಅನ್ಕಂಡೆ. ಅದಕ್ಕೆ ಇರ್ಬೇಕು ಒಂದು ಟ್ರ್ಯಾಕ್ಟರ್ ಲೋಡ್ ಸಗಣಿ 8,000 ರೂಪಾಯಿ ಆಗಿಬಿಟ್ಟದ ನಮ್ಮ ಅಮ್ಮನಾಣೆ. ಹೌದಾ? ನೀವು ಹೆಂಗೆ ಸಗಣಿ ತಿನ್ನೋದು? ಪ್ಲೇಟಾಗ ಹಾಕೊಂಡು ತಿಂತೀರಾ ಇಲ್ಲ ಹಸು ಇಕ್ಕವಾಗೆ ಹೋಗಿ ಹಿಡ್ಕೊಂಡು ಗಬ ಗಬ ಅಂತ ತಿನ್ಬಿಡ್ತೀರಾ? ಇದು ಕೆರುಗಳು. ಹೊಸಾವು ಸಾಕಾತಾಗವೆ. ಚರ್ಮವ. ಚರ್ಮದವ ಎಷ್ಟು ಕೊಟ್ರಿ? 3,000. ಓಹೋ, ಜಾಸ್ತಿನೇ ಕೊಟ್ಬಿಟ್ಟಿದ್ದೀರಾ? ಕಾಲ್ಕೇನ್ ಕಾಕ್ಯಣಕ್ ಹೋದ್ರಿ, ತಲೆ ಹಾಕ್ಕೊಂಡ್ಬಿಡ್ಬೇಕಾಯ್ತು. ಸಾಕಾತಾಗಿರೋವ ಚರ್ಮದವಂತೆ. ಚರ್ಮದವ ಏನ್ ನಾನ್ ನೋಡಿ ಚರ್ಮದವ? ಆ ಕಾಲದಾಗೆ ನಾನು ಚರ್ಮ ವಾದ್ಯಗಳ ಪ್ರವೀಣ. ಡೋಲು ಡಕ್ಕ ಡಬರ್ಗೆ ಎಲ್ಲ ಬಾರಿಸಿ ಬಿಸಿ ಆಗ್ಬಿಟ್ಟಿದ್ ನಮ್ಮ ಅಮ್ಮನಲ್ಲಿ. ಅಭಯ ನಮ್ಮ ಅಪ್ಪನ ಯಾರು ಗೊತ್ತಾ ನಿಂಕ? ಅಗಳಪ್ಪ, ಇದು ಇದು ಆಕ್ಚುಲಿ ಇದು ಬೇಕಾಗಿರೋದು. ಈ ಪ್ರಶ್ನೆ ನನ್ನ ಕೇಳಿದ್ರೆ ನಾನು ಏನು ಉತ್ತರ ಕೊಡ್ಬೇಕು ಹೇಳಪ್ಪ? ಅವ್ರ ಅಪ್ಪನು ಯಾರೋ ನನ್ ಕೇಳಿದ್ರೆ ನಾನೇನು ಹೇಳಕ್ಕಾಗ್ತದ? ನೀವಾ? ಇವ್ರು ಯಜಮಾನ್ರು ಬಿಳಿಯಾಕೋದ್ಲು ನೀವಲ್ಲ? ನಾನಂತೂ ಅಲ್ಲ ನಮ್ಮ ಅಮ್ಮರಾಣಿ. ಅಲ್ಲ ನಿಂಕ ಅಷ್ಟೊಂದು ಡೌಟ್ ಇದ್ರೆ ನಿಮ್ಮ ಅಮ್ಮನ ಕೇಳಬೇಕಾಗಿತ್ತು ನಮ್ಮ ಅಪ್ಪನ ಯಾರು ಅಂತ. ನನ್ನ ಕೇಳಿದ್ರೆ ಹೌದು. ನೀನೇನ್ ಒಂದ್ ತಿಂಗಳ ನಿಂಕ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇರೋದು? ಫಾಲೋ ಏನೋ ಮಾಡ್ತಾ ಇದ್ದೀನಿ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ. ನೋಡ್ರಿ ಏನಾರ ಅಷ್ಟು ಮನಸ್ಸು ಮಾಡ್ರಿ. ನಾನು 45 ವರ್ಷ ಆಗಿಬಿಟ್ಟಿದೆ, ಕಾದು ಕೆಂಡಾಗಿ ಬಿಟ್ಟಿದ್ದೀನಿ. ನೀವು ಒಂಥರ ಹಳೆ ಕಾಲದ ಬಂಗಾರ ಒಡವೆ ಒರಿಸಿ ಎತ್ತಿಕ್ದಂಗೆ ಕಾಣಿಸ್ತಾ ಇದ್ರಿ. ನಾನು ನೀನು ಮನಸ್ಸು ಮಾಡಿದ್ರೆ ಈ ಪ್ರಪಂಚಕ್ಕೆ ನಾವೇನ ಕೊಡುಗೆ ಕೊಡಬಹುದು. ಕೊಡೋಣ ಕೊಡೋಣ. ನೀನ್ ಇವಾಗ ಹಿಂಗೆ ತಲೆ ತಿಂತ ಇದ್ರೆ ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಪೊಲೀಸ್ ಸ್ಟೇಷನ್ನಾಗ ಕೊಟ್ಬಿಟ್ಟು ಹೋಗು. ಬಂಗಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಎಲ್ಲ ನಮ್ಮ ಶಿಡ್ಕ್ರೇ ಇರೋದು. ನಾನೇ ದಿಡಿ ಬೀಳ್ತೀನಿ. ಶಿವೇ ಶಂಕರ್ ನಮ್ ಚಿಕ್ಕಪ್ಪನ, ಶಂಕರ್ ಬಿದ್ರೆ ನಮ್ ದೊಡ್ಡಪ್ಪನ. ಪೊಲೀಸರ್ ನಂಗೆ ಮಾಡಲ್ಲ. ಹೌದಾ? ನೋಡ್ತೀಯಾ? ನೋಡ್ತೀನಿ ಬಿಡು. ನೋಡ್ತಾ ಇರು, ಇವಾಗ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ. ಕೊಟ್ಬಿಟ್ಟು ಹೋಗು. ಏನೋ ಮಾಡ್ತಾಳಪ್ಪ, ಏನೋ ಲವ್ ಲೆಟರ್ ಬರಿತಾ ಇದ್ದಂಗ ಅವಳೆ. ತಕ ಏನಿದು? ಫೋನ್ ನಂಬರ್. ಫೋನ್ ನಂಬರ್ ಯಾರ್ದು? ನಿಮ್ಮ ಅಮ್ಮಂದ? ಅಲ್ಲ, ನಮ್ಮ ಅಪ್ಪಂದು. ಅವನ್ ಮುಷ್ಲಿನ ಹತ್ರ ನಂದೇನ್ ಕೆಲಸ? ಅಪ್ಪ ಸೊಮೆ, ನಂದು ಫೋನ್ ನಂಬರ್ ಅದು. ನಿಂದ? ಯಾವಾಗ ಮಾಡ್ಲಿ? ಯಾವಾಗನ ಮಾಡೋ, ನಮ್ಮ ಅಪ್ಪನೇ ರಿಸೀವ್ ಮಾಡ್ತಾನ. ಹೌದಾ? ನಮ್ಮ ಅಪ್ಪನ್ ತಾಗ ನೀನ್ ಮಾತಾಡಿದ್ರೆ ನಂದೇನು ಅಭ್ಯಂತರವಿಲ್ಲ. ಅಪಾಯ ಒಂಥರ ಇದು ಹಲಸಿನ ತೊಳ್ಳೆ
ಜೇನು ತುಪ್ಪದಾಗ ಅದ್ಗೇನ್ ತಿಂದಂಗೆ ಖುಷಿ ಆತದಪ್ಪ ನಮ್ಮ ಅಮ್ಮನಾಣ. ರೊಟ್ಟಿ ಜಾರಿ ತುಪ್ಪದಾಗ ಬಿದ್ದ ಅದೇ. ಏನನ್ನಾಗ್ಲಿ ಈ ಹಳೆ ಮಾಡ್ಲು ಗಾಡಿಗಳ್ಕ ಅಷ್ಟು ಮರ್ಯಾದೆ ಇರ್ತದ, ಅಷ್ಟು ಗಟ್ಟಿಗಿರ್ತಾವಲ್ಲ ಅದಕ್ಕೆ. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ನಿನ್ನ ಬಿಟ್ಟು ನನ್ನ, ನನ್ನ ಬಿಟ್ಟು ನಿನ್ನ ಜೀವನ ಸಾಗದು, ಜೀವನ ಸಾಗದು. ನೀರ ಬಿಟ್ಟು, ನೀರ ಬಿಟ್ಟು. ಅಯ್ಯೋ ಮುಂದಕ್ಕೆ ಬಗಲ್ ಸಾಯೆ, ಅದೇ ನೀರ ಬಿಟ್ಟು ಅಂತ. ಕ್ಯಾಶೆಟ್ ಅಲ್ಲಿ ಸರಿಗ ಸ್ಟ್ರಕ್ ಆಗ್ಬಿಟ್ಟದ ನಮ್ಮ ಅಮ್ಮನಾಣೆ. ಅಂದಂಗೆ ನಿಮ್ಮ ಹೆಸರೇನು? ನನ್ನ ಹೆಸರು ಗೀತಾ. ಗೀತಾ? ನನ್ನ ಹೆಸರು ಮಂಜು. ಮಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಆ ಬ್ರಹ್ಮನು. ಅಭಯ ಒಳಕೋಗಿ ಯಾರಷ್ಟು ಡಿಸ್ಕಸ್ ಮಾಡ್ಕೊಂತೀವಿ, ಶಾನ ಕೆಲ್ಸಗಳವೆ ಎಲ್ಲ ಫಿಕ್ಸ್ ಆಗ್ಬಿಟ್ಟದೆ. ಮದ್ವೆ ಎಲ್ಲನೋ ಚೌಟ್ರಿ, ರಿಸೆಪ್ಷನ್, ಆಮೇಲೆ ಶೋ. ಅಯ್ಯ ಇದು ಅದೇನಂತಾರಲ್ಲಪ್ಪ, ಅಂದಂಗೆ ಫಸ್ಟ್ ನೈಟ್ ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಅದೇ ಮ್ಯಾನ್ಮರ್. ಮ್ಯಾನ್ಮರ್ದಾಗ ಜನ ಎಲ್ಲ ನೋಡ್ತಾರೆ. ನಾವು ಮ್ಯಾನ್ಮರ್ದಾಗ ಇದ್ರೆ ಅಪ್ಪ ಸೊಮೆ, ಅದು ಮ್ಯಾಲಿನ ಮರ ಅಲ್ಲ, ಮ್ಯಾನ್ಮರ್ ವಿದೇಶ. ಓಹೋ, ವಿದೇಶದಾಗ ಇರೋದು ಅದು ಮ್ಯಾನ್ಮಾರ್. ಎಲ್ಲೋದ್ರು ಅದೇ ಅಲ್ಲ, ಅಮೇರಿಕದಾಗ ವ್ಯವಸಾಯ ಮಾಡಿದ್ರು ಭೂಮಿಯಾಗೆ ಮಾಡ್ಬೇಕಲ್ಲಪ್ಪ. ಅಲ್ಲ ಹೋಗ್ಲಿ ಬಿಡು, ಇಲ್ಲೇ ಇದು ಕೊಂಡ್ರಾಜ್ನಲ್ಲಿ ಕರ್ಕೊಂಡು ಹೋಗ್ಬಿಡ್ತೀನಿ ನಾವು. ಅಮ್ಮನಾಣೆ ಸಾಕಾಗಿರ್ತದೆ. ಆಯ್ತು ಬಾ ಹೋಗಲ್ಲ.